छात्रों, आप सबको मेरा नमस्कार। मैं रामकृष्ण हूँ। आज हम रचना के आधार पर वाक्य भेद देखेंगे। रचना अथवा बनावट के आधार पर वाक्य के तीन भेद होते हैं। ರಚನೆ ಅಂದರೆ ವಾಕ್ಯವನ್ನು ರಚಿಸಬೇಕಾದ್ರೆ ಎಂತಹ ವಾಕ್ಯಗಳನ್ನು ನಾವು ರಚನೆ ಮಾಡ್ತೀವಿ? ಅದರಲ್ಲಿ ಮೊದಲನೇದು सरल वाक्य, दूसरा है संयुक्त वाक्य और तीसरा है मिश्र वाक्य। ಅಂದರೆ सरल वाक्य, ಸಂಯುಕ್ತ ವಾಕ್ಯ, ಮಿಶ್ರ ವಾಕ್ಯ। ಈ ಸರಳ ವಾಕ್ಯ ಏನಿದೆ, ಸಿಂಪಲ್ ಸೆಂಟೆನ್ಸ್ ಏನಿದೆ, ಅದನ್ನು ನಾವು ಯಾವ ರೀತಿ ಒಂದು ಸರಳ ವಾಕ್ಯ ಅಂದ್ರೆ ಏನಿರಬೇಕು, उसमें क्या क्या होता है? सरल वाक्य जिन वाक्यों में एक उद्देश्य तथा एक विधेय होता है। ವೆರಿ ಸಿಂಪಲ್ ನೋಡಿ, ಇಷ್ಟು ಸುಲಭವಾಗಿ ನಾವು ಅರ್ಥ ಮಾಡ್ಕೋಬೋದು। ಒಂದು ವಾಕ್ಯದಲ್ಲಿ ಒಂದೇ ಉದ್ದೇಶ ಇದೆ, ಒಂದು ಸಬ್ಜೆಕ್ಟ್ ಇದೆ, ಒಂದು प्रेडिकेट ಇದೆ। एक उद्देश्य है और एक विधेय है, तो उसे हम सरल वाक्य कहते हैं। ಒಂದು ವಾಕ್ಯದಲ್ಲಿ ಒಂದೇ ಉದ್ದೇಶ ಒಂದೇ ವಿಧೇಯ ಇದ್ದರೆ उसे हम सरल वाक्य कहते हैं। ಈಗ ನೋಡಿ, वर्षा हो रही है, वर्षा यहाँ उद्देश्य है, हो रही है विधेय है, सब्जेक्ट प्रेडिकेट। ವೆರಿ ಸಿಂಪಲ್। वर्षा हो रही, ಇಲ್ಲಿ ಎರಡೆರಡು ಬರ್ತಾ ಇದೆಯಾ? ಬರ್ತಾ ಇಲ್ಲ। सो वर्षा एक उद्देश्य है और विधेय के रूप में हो रही है ಬರ್ತಾ ಇದೆ। सो इसे हम एक सरल वाक्य कह सकते हैं या साधारण वाक्य, सिंपल सेंटेंस अंतानू ಹೇಳ್ಬಹುದು। मोहन पतंग उड़ा रहा है, यहाँ मोहन सब्जेक्ट है, पतंग उड़ा रहा है प्रेडिकेट है। पतंग उड़ा रहा है विधेय ಅಂತ ನಾವು ಹೇಳ್ತೀವಿ। ಮೋಹನ್ क्या कर रहा है? ಪತಂಗ್ ಉಡಾ ರಹಾ ಹೇ, ಅದನ್ನು ನಾನು ಪ್ರೆಡಿಕೇಟ್ ಅಥವಾ ವಿಧೇಯ ಅಂತ ಹೇಳ್ತೀವಿ। ಅಂದರೆ ಉದ್ದೇಶದಲ್ಲಿ ಯಾರಿದ್ದಾನೆ? ಮೋಹನ್। ವಿಧೇಯ ಏನಾಗುತ್ತೆ? ಪತಂಗ್ ಉಡಾ ರಹಾ ಹೇ ಆಗುತ್ತೆ। तीसरे वाक्य में देखेंगे, बच्चे मैदान में खेल रहे हैं। बच्चे सब्जेक्ट, मैदान में खेल रहे हैं ಅದು ವಿಧೇಯ ಆಗುತ್ತೆ, ಪ್ರೆಡಿಕೇಟ್ ಆಗುತ್ತೆ, सरल वाक्य। वह फलों के लिए बाजार गया, वह ಅವನು फलों के लिए बाजार गया। क्यों बाजार गया? फलों के लिए बाजार गया। राम खाना खाकर सो गया, राम क्या करता है? खाना खाकर सो गया। यहाँ एक ही उद्देश्य है और एक ही विधेय है। ಸೊ ಇದರಿಂದಾಗಿ ನಮಗೆ ಗೊತ್ತಾಯಿತು ಸಿಂಪಲ್ ಸೆಂಟೆನ್ಸನ್ನು ಹೇಗೆ ಎಕ್ಸಾಮಲ್ಲಿ ಏನು ಕೇಳ್ತಾರೆ, ಸಿಂಪಲ್ ಸೆಂಟೆನ್ಸಲ್ಲಿ ಕೊಟ್ಟು ಅದನ್ನು ನೀವು ಸಂಯುಕ್ತ ವಾಕ್ಯ ಅಥವಾ ಮಿಶ್ರ ವಾಕ್ಯದಲ್ಲಿ ಚೇಂಜ್ ಮಾಡಿ ಅಂತ ಕೇಳ್ತಾರೆ। ಈಗ ಸಂಯುಕ್ತ ವಾಕ್ಯ ಅಂದರೆ ಏನಂತ ನೋಡೋಣ। ಕಾಂಪೌಂಡ್ ಸೆಂಟೆನ್ಸ್ ಅಂತ ಇದರ ಇಂಗ್ಲೀಷಲ್ಲಿ ಹೇಳ್ತೀವಿ। संयुक्त वाक्य जिन वाक्यों में दो या दो से अधिक स्वतंत्र उपवाक्य किसी समुच्चय बोधक अव्यय से जुड़े होते हैं। देखिए यहाँ दो या दो से अधिक स्वतंत्र उपवाक्य, वे सभी उपवाक्य स्वतंत्र होते हैं, उन्हें जोड़ा जाता है किसी समुच्चय बोधक से। कंजंक्शन इंदा ಏನು ಮಾಡ್ತೀವಿ, ಅದನ್ನು ನಾವು ಸೇರಿಸಿರ್ತೀವಿ। ಆ ಸಮುಚ್ಚಯ ಬೋಧಕ से उन जोड़ा जाता है, उन्हें हम संयुक्त वाक्य कहते हैं। ಸಂಯುಕ್ತ ವಾಕ್ಯ ಅಂತ ಹೇಳ್ತೀವಿ। ಸೊ ಇಲ್ಲಿ ಉಪವಾಕ್ಯಗಳು ಒಂದಕ್ಕಿಂತ ಹೆಚ್ಚಿರುತ್ತೆ, ಅಂದರೆ ಉದ್ದೇಶ ಮತ್ತು ವಿಧೇಯಗಳು ಒಂದಕ್ಕಿಂತ ಹೆಚ್ಚು ಬಂದರೆ ಅದು सरल वाक्यವಾಗಿ ಉಳ್ಕೊಳ್ಳೋದಿಲ್ಲ। अगर किसी वाक्य में दो दो उद्देश्य है, दो दो विधेय है, तो उसे हम संयुक्त वाक्य कहते हैं। ಮತ್ತು ಅದು ಇಂಡಿಪೆಂಡೆಂಟ್ ಆಗೇ ಇರುತ್ತೆ, ಅದಕ್ಕೆ ಸ್ವತಂತ್ರ ಉಪವಾಕ್ಯ ಅಂತ ಹೇಳ್ತಾ ಇರೋದು ನೋಡಿ। ಸ್ವತಂತ್ರ ಉಪವಾಕ್ಯ ಅದನ್ನು ನೀವೇನಾದರೂ ಏನು ಸಮುಚ್ಚಯ ಬೋಧಕಿರುತ್ತಲ್ವಾ, ನೀವು ಜಾಯಿನ್ ಮಾಡಿರ್ತೀರಲ್ವಾ, ಅದನ್ನು ತೆಗೆದುಬಿಟ್ರೆ ಫುಲ್ ಸ್ಟಾಪ್ ಹಾಕಿದರೆ ನಿಮಗೆ ಎರಡು ಇಂಡಿಪೆಂಡೆಂಟ್ ವಾಕ್ಯಗಳೇ ಸಿಗುತ್ತೆ। स्वतंत्र उपवाक्य आपको मिलते हैं, दोनों को मिलाकर अगर हम लिखेंगे तो वह होता है संयुक्त वाक्य। तो उसके लिए उदाहरण देखेंगे। माँ बाजार गई एक सरल वाक्य है अगर फुल स्टॉप हो तो, लेकिन यहाँ वाक्य और भी है, देखिए, और सब्जियाँ लेकर आई, सब्जियाँ लेकर आई। नोड़ी, माँ बाजार गई और सब्जियाँ लेकर आई। ಇಲ್ಲಿ ಮಾ ಅನ್ನೋದನ್ನು ರಿಪೀಟ್ ಮಾಡಲಿಲ್ಲ, ಯಾಕಂದರೆ ಸಬ್ಜೆಕ್ಟ್ ಒಂದ್ಸಲ ಇಲ್ಲಿ ಮಾ ಬಂದಿದೆಯಲ್ಲ। ಸೊ ಅಲ್ಲಿ ಏನು ಮಾಡಿದ್ದೀವಿ ನಾವು, ಮಾ ಬಾಜಾರ್ ಗಯಿ और सब्जियाँ लेकर आई, ಅದನ್ನೇ ಮಾ ಬಾಜಾರ್ ಜಾಕರ್ ಸಬ್ಜಿಯಾ ಲೇಕರ್ ಆಯಿ ಅಂತ ಮಾಡಿದರೆ सरल वाक्य ಆಗಿಬಿಡುತ್ತೆ। ಮಾ ಬಾಜಾರ್ ಜಾಕರ್ ಸಬ್ಜಿಯಾ ಲೇಕರ್ ಆಯಿ।
ಆವಾಗ ಸರಳ ವಾಕ್ಯ ಆಗಿಬಿಡುತ್ತೆ. ಸೊ ಇಲ್ಲಿ ನಿಮಗೆ ಅವ್ರು ಅನ್ನೋದೇನಿದೆಯಲ್ಲ, ಇದನ್ನು ನಾವು ಸಮುಚ್ಚಯ ಬೋಧಕ್ ಅಥವಾ ಯೋಜಕ್ ಅಂತ ಹೇಳ್ತೀವಿ. ಯೋಜಕ್ है दो वाक्यों को मिला रहा है. दो वाक्य कौन सा है? माँ बाजार गई सब्जियाँ लेकर आई, ಎರಡನ್ನೂ ಜಾಯಿನ್ ಮಾಡ್ತಾ ಇದೆ. आप खाना खाए और आराम करे. ನೋಡಿ, आप खाना खाए ಅನ್ನೋದು ಒಂದು ವಾಕ್ಯ, एक सरल वाक्य है. और आप आराम करें ಅಂತ ಹೇಳಿದರೆ ಇನ್ನೊಂದು ಉಪವಾಕ್ಯ ಆಗುತ್ತೆ. दोनों को मिलाने के लिए हमने क्या किया? और का प्रयोग किया, एक समुच्चय बोधक या योजक का. आप खाना खाए और ಆರಾಮ್ ಕರೆ. ಮತ್ತು ಆಪ್ ಆರಾಮ್ ಕರೆ ಬೇಕಿಲ್ಲ, ಯಾಕಂದರೆ ಸಬ್ಜೆಕ್ಟನ್ನು ಒಂದು ಸಲ ಹೇಳಿ ಅವ್ರ ಬಗ್ಗೆನೇ ಹೇಳ್ತಿರೋದ್ರಿಂದ ಮತ್ತೆ ನಾವು ಆಪ್ ಅನ್ನೋದನ್ನು ಹೇಳೋದು ಬೇಕಿಲ್ಲ. ಆಪ್ ಖಾನಾ ಖಾಕರ್ ಆರಾಮ್ ಕರೆ ಅಂತ ಏನಾದ್ರು ಹೇಳಿದರೆ ಅದು ಸರಳ ವಾಕ್ಯ ಆಗಿಬಿಡುತ್ತೆ. ಆಪ್ ಚಾಯ್ ಪಿಯೆಂಗೆ ಯಾ ಕಾಫಿ. ನೋಡಿ, ಯಹಾ ಭಿ ಕ್ಯಾ ಹೇ? ಆಪ್ ಚಾಯ್ ಪಿಯೆಂಗೆ ಯಾ ಕಾಫಿ ಪಿಯೆಂಗೆ. ಅದನ್ನು ನಾವು ಸಿಂಪಲಾಗಿ ಏನು ಕೇಳ್ತೀವಿ? ಆಪ್ ಚಾಯ್ ಪಿಯೆಂಗೆ या कॉफ़ी ಅಂತ ಕೇಳ್ತೀವಿ. आप चाय पियेंगे एक उपवाक्य है, वो स्वतंत्र उपवाक्य है. आप चाय पियेंगे या आप ಕಾಫಿ पियेंगे ಅಂತ ಕೇಳಿದರೆ वह भी एक स्वतंत्र उपवाक्ಯ ಆಗುತ್ತೆ. ಎರಡನ್ನೂ ನಾವಿಲ್ಲಿ ನೋಡಿ, ಸಮುಚ್ಚಯ ಬೋಧಕಲ್ಲಿ ಸೇರಿಸೋದ್ರ ಜೊತೆಗೆ ಬೇರೆ ಬೇರೆನೂ ಮಾಡೋದಿರುತ್ತೆ. ಅಲ್ಲಿ ನೋಡಿ, ಇದನ್ನು ನಾವೇನು ಹೇಳ್ತೀವಿ? ಯಾ ಅಂತಿದೆ, ಅಥವಾ ಅಂದರೆ ನಿಮಗೆ ಕಾಫಿ ಬೇಕಾ ಅಥವಾ ಟೀ ಬೇಕಾ ಅಂತ ಕೇಳ್ತಾ ಇರೋದು. इन दोनों वाक्यों को मिलाने के लिए हमने या एक समुच्चय बोधक का प्रयोग किया है. राम बीमार है इसलिए स्कूल नहीं आया. ನೋಡಿ, राम बीमार है एक सरल वाक्य है. स्कूल नहीं आया, राम स्कूल नहीं आया, वह भी एक सरल वाक्य है. यहाँ दोनों वाक्यों को मिलाने के लिए इसलिए का प्रयोग किया है. राम बीमार है इसलिए स्कूल नहीं आया. ಈಗ ನೋಡೋಣ ಮುಂದೆ ಮಿಶ್ರವಾಕ್ಯ ಕಾಂಪ್ಲೆಕ್ಸ್ ಸೆಂಟೆನ್ಸಸ್ ಅಂತ ಹೇಳ್ತೀವಿ. जिस वाक्य में एक मुख्य उपवाक्य हो और अन्य उपवाक्य उस पर आश्रित हो तो उसे मिश्र वाक्य कहते हैं. ಕೆಲವು ವಾಕ್ಯಗಳಲ್ಲಿ ಏನಾಗುತ್ತೆ, ಒಂದು ಮುಖ್ಯ ಉಪವಾಕ್ಯ ಇರುತ್ತೆ, और दूसरे जो उपवाक्य होते हैं ना वे उस पर आश्रित होते हैं. ಯಾವುದ್ರ ಮೇಲೆ? ಮುಖ್ಯ ಉಪವಾಕ್ಯ ಏನಿತ್ತಲ್ಲ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಅದಾದರೆ ಈ ಕೆಲಸ ಆಗುತ್ತೆ, ಅದಾದರೆ ಮಾತ್ರ ಇದಾಗುತ್ತೆ. ಸೊ ಇದರ ಕೆಲಸ ಆಗಬೇಕು ಅಂದರೆ ಅದರ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಇದರ ರಿಸಲ್ಟು ಅಲ್ಲಿಯ ಮೊದಲ ಏನು ಕೆಲಸ ಇದೆ ಅದರ ಮೇಲೆ ಡಿಪೆಂಡ್ ಆಗಿರುತ್ತೆ. ಮಿಶ್ರ ವಾಕ್ಯಕ್ಕೆ ಉಪವಾಕ್ಯ ಕಿ ಜೈಸಾ ತೈಸಾ जो वह जब तब क्योंकि आदि व्याधिकरण ಯೋಜಕೋं से जुड़े रहते हैं. ಇದರಿಂದಾಗಿ ನಾವು ಯಾವುದ್ಯಾವುದನ್ನು ಹೇಗೆ ಮಾಡೋದು ನೋಡ್ತಾ ಹೋಗೋಣ. ಅದರಲ್ಲೇನು ಕಿ ಜೈಸಾ ತೈಸಾ ಜೋ ವಹ ಜಬ್ ತಬ್ ಕ್ಯೋಂಕಿ ಎಲ್ಲ ಬರುತ್ತೆ. ಜೈಸೆ ಹಿ ಶಾಮ್ ಹುಯಿ ಬಿಜ್ಲಿ ಚಲಿ ಗೈ. ಜೈಸೆ ಹಿ ಶಾಮ್ ಹುಯಿ ಅಂದರೆ ಸಂಜೆ ಆದೊಡನೆ ಬಿಜ್ಲಿ ಚಲಿ ಗೈ. ಇಲ್ಲಿ ಕರೆಂಟ್ ಹೋಯಿತು, ಬಿಜ್ಲಿ ಚಲಿ ಗೈ, ಕರೆಂಟ್ ಹೋಯಿತು. ಹೋಗೋದಕ್ಕೇನು ಯಾವುದ್ರ ಮೇಲೆ ಡಿಪೆಂಡ್ ಆಗಿದೆ? ಜೈಸೆ ಹಿ ಶಾಮ್ ಹುಯಿ, ಕತ್ತಲೆ ಆದ ಕೂಡಲೇ ಇಲ್ಲಿ ಕರೆಂಟ್ ಹೋಗಿದೆ. ಸೊ ಡಿಪೆಂಡ್ ಆಗಿದೆ. ಕತ್ತಲೆ ಆಗಲಿಲ್ಲ ಅಂದಿದ್ರೆ ಕರೆಂಟ್ ಹೋಗ್ತಿರಲಿಲ್ಲ ಅಂತ ಅದರ ಅರ್ಥ ಆಗುತ್ತೆ. ಜಬ್ ನೈ ಕಕ್ಷಾ ಮೇ ದಾಖಿಲಾ ಹೋಗಾ ತಬ್ ಹಮ್ ಪಢೇಂಗೆ. ನೋಡಿ, ಯಾವಾಗ ನಾವು ಓದೋದು? ಆಗ ನಾವು ಓದ್ತೀವಿ. ಯಾವಾಗ? ಜಬ್ ನೈ ಕಕ್ಷಾ ಮೇ, ಹೊಸ ಕ್ಲಾಸಿಗೆ ಸೇರಿಕೊಂಡಾಗ ನಾವು ಓದ್ತೀವಿ ಅಂತ. ಅಂದರೆ ಡಿಪೆಂಡ್ ಆಗಿದೆ, ಸೇರೋವರೆಗೂ ಓದೋದಿಲ್ಲ ಅಂತ. ಜಬ್ ರಾಮ ಆಯ ತೋ ಶ್ಯಾಮ್ ಚಲಾ ಗಯ. ರಾಮ ಬಂದಾಗ ಶ್ಯಾಮ ಹೋದ. ಅಂದರೆ ಶ್ಯಾಮ ಹೋಗೋದಕ್ಕೆ ಇಲ್ಲಿ ಏನಾಯಿತು? ರಾಮ ಆಶ್ರಿತ. ನೋಡಿ, ಜಬ್ ರಾಮ ಆಯ ತಬ್ ಶ್ಯಾಮ್ ಚಲಾ ಗಯ. ಶ್ಯಾಮ್ ಚಲಾ ಗಯ ಅಂದರೆ ಒಂದು ಕಂಪ್ಲೀಟ್ ಮೀನಿಂಗ್ ಕೊಡ್ತಿತ್ತು. ಅದು ಇಲ್ಲೇನಾಗಿದೆ? ಅದು ಡಿಪೆಂಡ್ ಯಾರ ಮೇಲಾಗಿದೆ? राम आने पर राम को आना है. जब राम आया तब तो शाम चला गया. उस लड़के को बुलाओ जिसने काले जूते पहने हैं. उस लड़के को बुलाओ ಕಂಪ್ಲೀಟ್ ಆಗೋದಿಲ್ಲ. ಯಾರನ್ನು ಕರೆಯೋದು ಹಾಗಾದರೆ? ಜಿಸ್ನೆ. ಅದು ಕಂಪ್ಲೀಟ್ ಆಗಬೇಕು ಅಂದರೆ ಏನು ನೋಡಬೇಕು? ಇನ್ನೊಂದು ಅದರ ಆಶ್ರಿತ ಉಪವಾಕ್ಯ ನೋಡಿ. ಜಿಸ್ನೆ ಕಾಲೆ ಜೂತೆ ಪೆಹನೆ ಹೇ. ಯಾರು ಕಪ್ಪು ಶೂ ಹಾಕಿದಾನಲ್ಲ ಅವನನ್ನು ಕರಿ. ಈ ಅದ್ರ ಬದಲು ನೀವು ಸರಳ ವಾಕ್ಯನೂ ಮಾಡ್ಬೋದು. ಇದನ್ನು ಕಾಲೆ ಜೂತೆ ಪೆಹನೆ ಲಡ್ಕೆ ಕೋ ಬುಲಾವೋ ಅಂತ ಹೇಳಿದರೆ ಮುಗಿದೋಯ್ತು. जब आंधी आई तो धूल उड़ने लगी. जब आंधी, धूल उड़ने के लिए कारण क्या है? आंधी का आना.
ಸೊ ಇಲ್ಲಿ ಬಿರುಗಾಳಿ ಬಂದಾಗ ಏನಾಯಿತು, ಧೂಳು ಹಾರೋದಕ್ಕೆ ಶುರುವಾಯಿತು ನೋಡಿ. ಆಂಧಿಕೆ ಆತೆ ಹಿ ಧೂಳು ಉಡನೆ ಲಗಿ ಅಂದರೆ ಸರಳ ವಾಕ್ಯ ಆಗಿಬಿಡುತ್ತೆ. ಎಕ್ಸಾಮಲ್ಲಿ ಕೇಳ್ತಾರೆ ಸರಳ ವಾಕ್ಯವನ್ನು ಹೇಗೆ ಮಾಡಬೇಕು, ಸರಳ ವಾಕ್ಯದಿಂದ ಸಂಯುಕ್ತ, ಸಂಯುಕ್ತದಿಂದ ಮಿಶ್ರ ಏನು ಬೇಕಾದ್ರೂ ಕೇಳ್ಬೋದು, ವೈಸ್ ವರ್ಸ ಹೇಗೆ ಬೇಕಾದ್ರೂ ಕೇಳ್ಬೋದು. ಸುನ್ನೆ ಕೆ ಲಿಯೆ ಆಪ್ ಸಬ್ಕೋ ಧನ್ಯವಾದ.